ಆಕಾಶವಾಣಿ ಮೈಸೂರು. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ, ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ. ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ. ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು. ರಟ್ಟೆಯ ಬಿಟ್ಟರೆ ಆಸ್ತಿಯ ಇಲ್ಲದ ಬಡವರು ಬಗ್ಗರದು, ಕಡು ಬಡವರು ಬಗ್ಗರದು. ನನ್ನ ಹೆಸರು ಇಂದ್ರಮ್ಮ, ಕ್ಯಾರ್ನಗರ ತಾಲೂಕು, ಹನುಮನಹಳ್ಳಿ ಗ್ರಾಮ. ನಮ್ಮ ದೊಡ್ಡ ಸೊಸೆನು ಓದಿಸಿ ಅವಳಿಗೂ ಒಂದು ಕೆಲಸ ಕೊಡಿಸಿದ್ದೀನಿ. ಇನ್ನು ನಮ್ಮ ಚಿಕ್ಕ ಸೊಸೆಗೂ ಕಾಲೇಜಿನಲ್ಲಿ ಲೆಕ್ಚರ್. ಸಾವಯವ ಕೃಷಿಯಲ್ಲಿ ತುಂಬಾ ಆಸಕ್ತಿ ಇರುವ ಇವರು ತಮ್ಮ ಅಕ್ಷರ ಕಲಿಕೆಯ ಮೂಲಕ ಊರಿನ ಉಳಿದವರಿಗೂ ಅಕ್ಷರ ಕಲಿಕೆಯಲ್ಲಿ ಹಾಗೂ ಸಾವಯವ ಕೃಷಿಯಲ್ಲಿ ಆಸಕ್ತಿ ಮೂಡಿಸಿದ್ದೇನೆ ಎನ್ನುತ್ತಾರೆ. 4 ಗೋಡೆ ಮಧ್ಯೆನೆ ನಾವು ಮಹಿಳೆಯರಿದ್ದಿದ್ದು. ಅವಾಗೇನು ನಮಗೆ ಒಂದು ಅಕ್ಷರದ್ದಾಗಲಿ ಒಂದು ಬೇರೆಯದಾಗಲಿ ಏನೂ ಗೊತ್ತಿರಲಿಲ್ಲ. 2012ರಲ್ಲಿ ಸಾಕ್ಷರತದ್ದು ನನಗೊಂದು ತರಬೇತಿ ಅಂತ ಗ್ರಾಮಗಳಿಗೆ ಹಳ್ಳಿಗಳಿಗೆ ಬಂದು 5 ದಿವಸ ಒಂದು ತರಬೇತಿಗಳನ್ನ ನಮ್ಮ ತಾಲೂಕಿನಿಂದ ಕೊಟ್ಟರು. ಕೊಟ್ಮೇಲೆ ನನ್ಗೇನ್ ಅನ್ನಿಸ್ತು, ಸ್ಕೂಲ್ ಬಿಟ್ಟಿರೋ ಮಕ್ಕಳು ಮತ್ತೆ ನಮ್ಮ ಮಹಿಳೆಯರೆಲ್ಲ ಯಾತಕ್ಕಾಗಿ ಅವರು ಅಕ್ಷರ ಕಲಿಬಾರ್ದು ಅನ್ನಿಸ್ತು. ಆವಾಗ ನಾನೊಂದ್ ದಿವಸ ಆಫೀಸ್ಗೆ ಹೋಗಿ ಅವರಿಂದ ನಾನು ಪುಸ್ತಕ ಮತ್ತೆ ಸೀಮೆ ಸುಣ್ಣ ಒಂದು ಬೋರ್ಡು ಇವೆಲ್ಲ ನಮ್ಮ ಹಳ್ಳಿ ಮಹಿಳೆಯರಿಗೂ ಕೊಡ್ಬೇಕು, ಎಲ್ರಿಗೂ ನಾನು ಅಕ್ಷರ ಕಲಿಸ್ಬೇಕು ಅನ್ನೋ ನನ್ನಲ್ಲಿ ಆಸೆ ಹುಟ್ಟಿ ಎಲ್ರಿಗೂ ಅಕ್ಷರ ಕಲಿಸ್ತೆ. ಅವರು ಸ್ವಲ್ಪ ಎಲ್ಲ ಸೈನ್ ಮಾಡೋದು ಓದೋದು ಕಲ್ತ ಮೇಲೆ ಅದ್ರ ಜೊತೆಗೆ ಸಂಘಗಳು ಮಾಡಿ ಆ ಸುತ್ತೂರಿನಲ್ಲಿ ನನಗೆ ತರಬೇತಿ ತಗೊಂಡು ಸಾವಯವ ಗೊಬ್ಬರನ ತಯಾರಿಸೋದನ್ನ ಬಂದು ಕಲ್ತು, ಜಮೀನಲ್ಲೂ ನಾನು ಕಲ್ತು ಅದರಿಂದ ತರಕಾರಿ ಇದನ್ನೆಲ್ಲ ಬೆಳೆದ್ಮೇಲೆ ಅದು ಉತ್ತಮವಾಗಿ ಬಂತು. ಔಷಧಿ ಬೇರೆ ರಾಸಾಯನಿಕ ಬಳಸ್ತೆ, ಬೇವಿನ ಕಷಾಯ ಮತ್ತೆ ನಾವು ತಯಾರಿಸಿದಂತ ಗೊಬ್ಬರದಲ್ಲಿ ಬೆಳೆದು ಚೆನ್ನಾಗಿ ತರಕಾರಿ ಬಂತು. ಅದನ್ನ ಬಂದ್ಮೇಲೆ ಅದನ್ನ ಮಾರ್ಕೆಟ್ನಲ್ಲಿ ತುಂಬಾ ಚೆನ್ನಾಗೆಲ್ಲ ತಗೊಂಡ್ಮೇಲೆ ಇನ್ನು ನಾವೇಕೆ ಸಾವಯವನೇ ಮಾಡಬಾರ್ದು ಅನ್ನಿಸ್ತು. ಆವಾಗ ಆಫೀಸ್ಗೆ ಹೋಗಿ ಕೇಳಿದಾಗ ನನಗೆ ಅನುದಾನವಾಗಿ 25,000 ಅದರಿಂದ ಎರೆಹುಳನ ತೊಟ್ಟಿ ಕಟ್ಕೊಳ್ಳೋದಕ್ಕೆಲ್ಲ ನನಗೆ ಸಹಾಯಧನ ಕೊಟ್ಟರು. ಇನ್ನು ಆ ಸ್ವಯಂ ಸೇವಕರಾಗಿ ನಾನು ಕೆಲಸ ಮಾಡಿ ಅವರಲ್ಲೂ ಸಾವಯವ ಕೃಷಿನಲ್ಲಿ ಇವಾಗ ಮುಂದೆ ತಂದಿದ್ದೀನಿ ಅವ್ರನ್ನ. ನಮ್ಮ ತಾಲೂಕಿನಲ್ಲೂ ನಾನು ಅವ್ರಿಗೆಲ್ಲ ಅಕ್ಷರ ಕಲಿಸಿ ಪ್ರಗತಿಪರ ರೈತ ಮಹಿಳೆ ಅನ್ನಿಸ್ಕೊಂಡು ಕೃಷಿ ವಿಶ್ವವಿದ್ಯಾನಿಲಯದಲ್ಲೂ ನನಗೆ ಅತ್ಯುತ್ತಮ ರೈತ ಮಹಿಳಾ ಪ್ರಶಸ್ತಿ ದೊರಕದೆ. ಇನ್ನು ನಾನು ಆಕಾಶವಾಣಿಯಿಂದನೂ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮಕ್ಕೂ ಭಾಗವಹಿಸಿ ನನಗೆ ಬಾನುಲಿ ಕೃಷಿ ರತ್ನ ಪ್ರಶಸ್ತಿ 2009ರಲ್ಲಿ ದೊರಕಿತು. ಇನ್ನು 2011ರಲ್ಲಿ ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿತು. ಈ ತರ ನಮ್ಮ ಮಹಿಳೆಯರು ಮುಂದೆ ಬರಬೇಕು. ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ. ಅಂಗಳ ದಾಟಿದರೆ ಅಕ್ಷರ ಲೋಕ, ಅಂಗಳ ಎದುರೇ ಅರಿವಿನ ಹಾದಿ, ಹಾದಿ ದೂರವಿಲ್ಲ. ನಮಸ್ಕಾರ, ನನ್ನ ಹೆಸರು ಸುರೇಶ್ ಅಂದ್ಬಿಟ್ಟು ದನಗಳ್ಳಿ ಗ್ರಾಮ ಪಂಚಾಯಿತಿಯ ಲೋಕ ಶಿಕ್ಷಣ ಕೇಂದ್ರದ ಪ್ರೇರಕ, ಮೈಸೂರು ತಾಲೂಕು. ಕಲಾವಿದನಂತೆ ಸಾಕ್ಷರ ವಾಹಿನಿ ಸೇರಿದ ಇವರು ಇಂದು ಸಾಕ್ಷರತೆಯಿಂದ ಕುಟುಂಬ ನಿರ್ವಹಣೆಯ ದಾರಿ ಕಂಡುಕೊಂಡಿದ್ದಾರೆ, ಉಳಿದವರಿಗೂ ಮಾದರಿಯಾಗಿದ್ದಾರೆ. ನಾನು ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಒಬ್ಬ ಪುಟ್ಟ ಕಲಾವಿದನಾಗಿ ಇಲ್ಲಿಗೆ ಬಂದು ಸೇರ್ಕೊಂಡೆ. ಈ ಒಂದು ಪುಟ್ಟ ಕಲಾವಿದನಾಗಿ ಬಂದು ಸೇರ್ಕೊಂಡಂತಹ ಒಂದು ಮಹತ್ತರವಾದಂಥ ಒಂದು ನನ್ನ ನಿರ್ಧಾರ ಇವತ್ತು ನನ್ನನ್ನು ಒಂದು ರಾಜ್ಯ ಮಟ್ಟದ ಒಬ್ಬ ಕಲಾವಿದನಾಗಿ ಮಾಡೋಕ್ಕೆ ತುಂಬ ಪ್ರೋತ್ಸಾಹನ ನೀಡಿತು. ಈ ಒಂದು ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಹೇಳ್ಬೇಕು ಅಂತಂದರೆ, ಈ ಒಂದು ಅಕ್ಷರದ ಮಹತ್ವವನ್ನು ಹಲವಾರು ಬಾರಿ ನಮ್ಮ ಮೈಸೂರು ತಾಲೂಕು ಮತ್ತು ಮೈಸೂರು ಜಿಲ್ಲೆ ಎಲ್ಲ ಪೂರ್ತಿ ಸುತ್ತಾಡಿ ಸಾಕ್ಷರತೆ ಮುಖಾಂತರ ಅರಿವಿನ ಬಗ್ಗೆ ಮತ್ತು ಒಂದು ಸಮಾಜದ ಏಳು ಬೀಳು ಏನು ಮತ್ತು ಮೂಢನಂಬಿಕೆ ಬಗ್ಗೆ ಹಲವಾರು ಬಾರಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜಾಥವನ್ನು ಮಾಡಿ ಯಶಸ್ವಿಯಾಗಿದ್ದೀವಿ. ಜೊತೆಗೆ ಈ ಸಾಕ್ಷರತೆ ಕಾರ್ಯಕ್ರಮದಿಂದ ನನ್ನ ಭವಿಷ್ಯವನ್ನು ನಾನು ಮೊದಲನೇದಾಗಿ ನಾನು ಇದರಿಂದ ಪ್ರಜ್ವಲವಾಗಿ ಬೆಳಕಿಗೆ ಚೆಲ್ಲುವಂಥ ಒಂದು ಕಾರ್ಯಕ್ರಮನ ನನಗೆ ಅವಕಾಶ ಮಾಡಿಕೊಟ್ಟಿದೆ ಈ ಒಂದು ಸಾಕ್ಷರತೆ ಕಾರ್ಯಕ್ರಮ. ಹಾಗೆಯೇ ನಾನು ಎಲ್ಲ ಬಂಧುಗಳಿಗೂ ಅನಕ್ಷರತ ಬಂಧುಗಳು, ಸಾಕ್ಷರತ ಬಂಧುಗಳಿಗೂ ಹೇಳೋದು ಇಷ್ಟೇ. ಮೊದಲನೇದಾಗಿ ನೀವು ಸಾಕ್ಷರತೆ ಕಾರ್ಯಕ್ರಮಗಳಿಗೆ ತೊಡಗಿಸಿಕೊಳ್ಳಿ. ಮೊದಲು ಅಕ್ಷರಸ್ಥರಾಗಿ ನೀವು ಕಲಿತಂತಹ ಒಂದು ಅಕ್ಷರವನ್ನು ಬೇರೆಯವ್ರಿಗೂ ದಾನ ಮಾಡಿ ಅಂತ ಹೇಳ್ತಿದ್ದೀನಿ. ಈ ಒಂದು ಅಕ್ಷರ ನನಗೆ ಒಂದು ಆಯುಧ ಹೇಗಾಗಿತ್ತಪ್ಪ ಅಂತಂದರೆ, ಇವತ್ತು ನನ್ನ ಜೀವನದ ನಿರ್ವಹಣೆಯನ್ನು ಸಹ ಈ ಒಂದು ಅಕ್ಷರದಿಂದನೇ ಮಾಡ್ತಿದ್ದೀನಿ. ಅಂದರೆ ನಾ ಕಲಾವಿದನಾಗಿ ನನ್ನ ಕಾರ್ಯಕ್ರಮಗಳನ್ನ ಬೇರೆ ಕಡೆ ಕೊಟ್ಟಾಗ ಅದರಿಂದ ಸಂಭಾವನೆ ಪಡ್ಕೊಂಡು ಇವತ್ತು ನನ್ನ ಕುಟುಂಬದ ನಿರ್ವಹಣೆಯನ್ನು ಸಹ ನಾನು ಈ ಒಂದು ಅಕ್ಷರದಿಂದ ಪಡೆದಿದ್ದೀನಿ, ಸಾಕ್ಷರ ಕಾರ್ಯಕ್ರಮದಿಂದ ಪಡ್ಕೊಂಡಿದ್ದೀನಿ. ಇಂತಹ ಒಂದು ಮಹತ್ತರವಾದಂಥ ಒಂದು ಕಾರ್ಯಕ್ರಮನ ಸಾಕ್ಷರತೆ ನನಗೆ ಕೊಟ್ಟಂಥ ಒಂದು ಉದ್ದೇಶದಲ್ಲಿ ತಾವೆಲ್ಲರೂ ಈ ಒಂದು ಸಾಕ್ಷರತೆ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಅಕ್ಷರಸ್ಥರಾಗಿ ಅಂತ ಹೇಳ್ತಾ, ಅಕ್ಷರವೇ ಶಕ್ತಿ, ಅಕ್ಷರವೇ ಆಯುಧ. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದೋ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ದೇವನೂರು ಮಹಾದೇವ. ಈ ಅಕ್ಷರ ಯಾರದೋ, ಈ ಅಕ್ಷರ. ಇದುವರೆಗೆ ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ.
ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು. ರಟ್ಟೆಯ ಬಿಟ್ಟರೆ ಆಸ್ತಿಯ ಇಲ್ಲದ ಬಡವರು ಬಗ್ಗರದು, ಕಡು ಬಡವರು ಬಗ್ಗರದು. ನಾಳೆ ಮತ್ತೆ ಇದೇ ಹೊತ್ತಿಗೆ ಅಕ್ಷರ ನಮ್ಮ ಹಕ್ಕು, ಅಕ್ಷರ ನಮ್ಮ ಆಯುಧ. ಈ ಅಕ್ಷರ ಯಾರದೋ, ಈ ಅಕ್ಷರ ನಮ್ಮದು.